ನಮಸ್ಕಾರ ಸ್ನೇಹಿತರೆ. ಈ ವರ್ಷ ಬಂದಿರುವ ಅಧಿಕ ಮಾಸ ಅಥವಾ ಪುರುಷೋತ್ತಮ ಮಾಸ ತುಂಬ ಪವಿತ್ರವಾದ ತಿಂಗಳು. ಆದರೆ ಈ ಸಮಯದಲ್ಲಿ ಕೆಲವು ಕೆಲಸಗಳನ್ನು ಮಾಡಿದರೆ ಜೀವನದಲ್ಲಿ ಸಮಸ್ಯೆಗಳು ಬರುತ್ತವೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಹಾಗಾದರೆ ಅಧಿಕ ಮಾಸದಲ್ಲಿ ಯಾವ ಕೆಲಸಗಳನ್ನು ಮಾಡಬಾರದು, ಯಾಕೆ ಮಾಡಬಾರದು ಮತ್ತು ಯಾವ ಪೂಜೆ ಮಾಡಿದರೆ ಪುಣ್ಯ ಸಿಗುತ್ತದೆ, ಇವೆಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ಇಂತಹ ಧಾರ್ಮಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮೊದಲನೆಯದಾಗಿ ಶುಭ ಕಾರ್ಯಗಳನ್ನು ತಪ್ಪಿಸಿ. ಅಧಿಕ ಮಾಸದಲ್ಲಿ ಮದುವೆ, ಗೃಹ ಪ್ರವೇಶ, ನಿಶ್ಚಿತಾರ್ಥ ಮುಂತಾದ ಶುಭ ಕಾರ್ಯಗಳನ್ನು ಸಾಮಾನ್ಯವಾಗಿ ಮಾಡೋದಿಲ್ಲ. ಈ ತಿಂಗಳು ಭಗವಂತನ ಆರಾಧನೆಗೆ ಮೀಸಲಾಗಿರುವುದರಿಂದ ಆಧ್ಯಾತ್ಮಿಕ ಕಾರ್ಯಗಳಿಗೆ ಹೆಚ್ಚು ಮಹತ್ವ ಕೊಡುತ್ತಾರೆ. ಎರಡನೆಯದಾಗಿ ಜಗಳ ಮತ್ತು ಕೋಪ ಬೇಡ. ಈ ಪವಿತ್ರ ತಿಂಗಳಲ್ಲಿ ಮನೆಯಲ್ಲೇ ಜಗಳ ಮಾಡುವುದು, ಕೋಪ ತೋರಿಸುವುದು ಅಶುಭ ಎಂದು ಹೇಳಲಾಗುತ್ತದೆ. ಶಾಂತ ಮನಸ್ಸಿನಿಂದ ದೇವರ ನಾಮಸ್ಮರಣೆ ಮಾಡಿದರೆ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ. ಮೂರನೆಯದಾಗಿ ಮಾಂಸಾಹಾರ ಮತ್ತು ಮದ್ಯಪಾನ ಬೇಡ. ಅಧಿಕ ಮಾಸದಲ್ಲಿ ಮಾಂಸಾಹಾರ ಸೇವನೆ ಮತ್ತು ಮದ್ಯಪಾನ ತಪ್ಪಿಸಬೇಕು. ಶರೀರ ಮತ್ತು ಮನಸ್ಸಿನ ಶುದ್ಧತೆಗಾಗಿ ಸಾತ್ವಿಕ ಆಹಾರ ಸೇವಿಸುವುದು ಉತ್ತಮ. ನಾಲ್ಕನೆಯದಾಗಿ ದೇವರನ್ನು ಅವಮಾನಿಸಬೇಡಿ. ಈ ಸಮಯದಲ್ಲಿ ದೇವರ ಪೂಜೆ ಮಾಡದೇ ಇರುವುದು, ದೇವಸ್ಥಾನಕ್ಕೆ ಹೋಗದೇ ಇರುವುದು ಅಥವಾ ಧಾರ್ಮಿಕ ಕಾರ್ಯಗಳನ್ನು ಹಾಸ್ಯ ಮಾಡುವುದು ತಪ್ಪು ಎಂದು ಹೇಳುತ್ತಾರೆ. ಐದನೆಯದಾಗಿ ದಾನ ಧರ್ಮವನ್ನು ಮರೆಯಬೇಡಿ. ಅಧಿಕ ಮಾಸದಲ್ಲಿ ಬಡವರಿಗೆ ಅನ್ನದಾನ, ವಸ್ತ್ರದಾನ ಮಾಡಿದರೆ ಮಹಾಪುಣ್ಯ ಸಿಗುತ್ತದೆ ಎಂದು ಪುರಾಣಗಳಲ್ಲಿ ಮತ್ತು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಸ್ನೇಹಿತರೆ, ಅಧಿಕ ಮಾಸ ಎಂದರೆ ಭಯಪಡುವ ತಿಂಗಳು ಅಲ್ಲ. ಇದು ನಮ್ಮ ಜೀವನವನ್ನು ಶುದ್ಧಗೊಳಿಸಿಕೊಳ್ಳುವ ಮತ್ತು ದೇವರ ಆಶೀರ್ವಾದ ಪಡೆಯುವ ಒಂದು ಪವಿತ್ರ ಅವಕಾಶ. ಹಾಗಾಗಿ ಈ ತಿಂಗಳಲ್ಲಿ ಒಳ್ಳೆಯ ಕೆಲಸ ಮಾಡಿ, ದೇವರ ನಾಮ ಜಪ ಮಾಡಿ ಮತ್ತು ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಿ. ಈ ಮಾಹಿತಿ ನಿಮಗೆ ಉಪಯೋಗವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಕುಟುಂಬದವರಿಗೆ ಶೇರ್ ಮಾಡಿ. ಇನ್ನಷ್ಟು ಧಾರ್ಮಿಕ ಮತ್ತು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.